ಧಾರವಾಡ ಜಿಲ್ಲೆಯಲ್ಲಿ ಡೆಂಗ್ಯೂ ಜ್ವರದ ಪ್ರಕರಣ ಪತ್ತೆಯಾಗಿದ್ದು 20 ವರ್ಷದ ಯುವಕನೊಬ್ಬ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಈ ಹಿಂದೆ ದೇಶಾದ್ಯಂತ ಆತಂಕ ಸೃಷ್ಟಿಸಿದ್ದ ಡೆಂಗ್ಯೂ ಇದೀಗ ಜಿಲ್ಲೆಯಲ್ಲಿ ಕಾಣಿಸಿಕೊಂಡಿರುವುದು ಸಾರ್ವಜನಿಕರಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಧಾರವಾಡ ಜಿಲ್ಲೆಯಲ್ಲಿ ಡೆಂಗ್ಯೂ ಜ್ವರದ ಪ್ರಕರಣ ಪತ್ತೆಯಾಗಿದ್ದು ಸೋಂಕಿತ 20 ವರ್ಷದ ಯುವಕನಿಗೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಮಳೆಗಾಲ ಆರಂಭವಾಗುತ್ತಿದ್ದಂತೆ ಜಿಲ್ಲೆಯಲ್ಲಿ ಡೆಂಗ್ಯೂ ಪ್ರಕರಣ ಕಾಣಿಸಿಕೊಂಡಿರುವುದು ಆರೋಗ್ಯ ಇಲಾಖೆಯನ್ನ ಎಚ್ಚೆತ್ತುಕೊಳ್ಳುವಂತೆ ಮಾಡಿದೆ. ಇತ್ತೀಚಿನ ದಿನಗಳಲ್ಲಿ ಸುರಿಯುತ್ತಿರುವ ಜಿಟಿಜಿಟಿ ಮಳೆ ಹಾಗೂ ಹವಾಮಾನ ವೈಪರೀತ್ಯದಿಂದ ಸಾರ್ವಜನಿಕರ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತಿದ್ದು, ಸೊಳ್ಳೆಗಳ ಸಂತಾನೋತ್ಪತ್ತಿಗೂ ಪೂರಕ ವಾತಾವರಣ ನಿರ್ಮಾಣವಾಗಿದೆ. ಇದರಿಂದ ಡೆಂಗ್ಯೂ ಸೇರಿದಂತೆ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆ ಹೆಚ್ಚಾಗಿದೆ. ಮಳೆ ನೀರು ನಿಲ್ಲದಂತೆ ನೋಡಿಕೊಳ್ಳುವುದು, ಮನೆ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳನ್ನು ಮಳೆ ನೀರು ನಿಲ್ಲದಂತೆ ನೋಡಿಕೊಳ್ಳುವುದು, ಮನೆ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಮತ್ತು ಆರೋಗ್ಯದಲ್ಲಿ ಯಾವುದೇ ತೊಂದರೆ ಕಂಡುಬಂದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸುವಂತೆ ವೈದ್ಯರು ಸಲಹೆ ನೀಡಿದ್ದಾರೆ. ಡೆಂಗ್ಯೂ ಹರಡುವಿಕೆಯನ್ನು ತಡೆಗಟ್ಟಲು ಸಾರ್ವಜನಿಕರು ಹೆಚ್ಚಿನ ಎಚ್ಚರಿಕೆ ವಹಿಸಿ ಪರಿಸರ ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು ಎಂದು ಆರೋಗ್ಯ ಇಲಾಖೆ ಮನವಿ ಮಾಡಿದೆ. ಧಾರವಾಡ ಜಿಲ್ಲೆಯಲ್ಲಿ ಡೆಂಗ್ಯೂ ಜ್ವರದ ಪ್ರಕರಣ ಪತ್ತೆಯಾಗಿರ್ತಕ್ಕಂಥದ್ದು. ಅಂದರೆ ಹುಬ್ಬಳ್ಳಿಯ ಕಿಮ್ಸ್ ಆರ್‌ನಲ್ಲಿ ಈಗಾಗಲೇ 20 ವರ್ಷದ ಯುವಕನಿಗೆ ಈಗಾಗಲೇ ಡೆಂಗ್ಯೂ ಬಂದಿರತಕ್ಕಂಥದ್ದು. 20 ವರ್ಷದ ಬಾಲಕನಿಗೆ ಈಗಾಗಲೇ ಒಂದು ಚಿಕಿತ್ಸೆ ನೀಡಲಾಗ್ತಾ ಇದೆ ಹುಬ್ಬಳ್ಳಿ ಕಿಮ್ಸ್ನಲ್ಲಿ. ಅಂದರೆ ಇಲ್ಲಿರ್ತಕ್ಕಂಥ ಧಾರವಾಡ ಜಿಲ್ಲೆಯ ಜನ ಈಗಾಗಲೇ ಆತಂಕ ಕೂಡ ಒಳಗಾಗಿರ್ತಕ್ಕಂಥದ್ದು. ಯಾಕಂದರೆ ದೇಶಾದ್ಯಂತ ಒಂದು ಸುದ್ದಿ ಮಾಡಿರತಕ್ಕಂಥ ಈ ಒಂದು ಡೆಂಗ್ಯೂ ಧಾರವಾಡ ಜಿಲ್ಲೆಗೆ ಹೆಜ್ಜೆ ಇಟ್ಟಿರ್ತಕ್ಕಂಥದ್ದಕ್ಕೆ ಸಾಕಷ್ಟು ಆತಂಕಕ್ಕೆ ಏನಂದರೆ ಕಾರಣವಾಗಿರ್ತಕ್ಕಂಥದ್ದು. ಸುಮಾರು ಜಿಲ್ಲಾಡಳಿತ ಕೂಡ ಈಗಾಗಲೇ ಸ್ಪಷ್ಟವಾಗಿ ಒಂದು ಸಂದೇಶ ಕೂಡ ನೀಡಿರ್ತಕ್ಕಂಥದ್ದು ಈ ಡೆಂಗ್ಯೂ ಜ್ವರದ ಬಗ್ಗೆ. ಯಾಕಂತಂದರೆ ಸಾರ್ವಜನಿಕರಲ್ಲಿ ಒಂದು ಸ್ಪಷ್ಟವಾದ ಒಂದು ನಿಯಮಾವಳಿಗಳನ್ನು ಕೂಡ ತಿಳಿಸಿರ್ತಕ್ಕಂಥದ್ದು. ಈಗಾಗಲೇ ಸಾಕಷ್ಟು ಜಿಟಿ ಮಳೆಯಿಂದಾಗಿ ಒಂದು ಸಾಂಕ್ರಾಮಿಕ ರೋಗಗಳನ್ನು ಅದರ ಜೊತೆಗೆ ಈ ಒಂದು ಡೆಂಗ್ಯೂ ಜ್ವರ ಅಂತಂದರೆ ಸಾಕಷ್ಟು ಸೊಳ್ಳೆಗಳಿಗೆ ಏನಂತಂದರೆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಮನೆಯ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಗಟಾರಗಳಂತೆ ಇರುತ್ತೆ, ಅವರೊಂದು ಸ್ವಚ್ಛತೆಯನ್ನು ಮಾಡಿಕೊಳ್ಳೋ ನಿಟ್ಟಿನಲ್ಲಿ ತಾವು ಆದಷ್ಟು ಸಾರ್ವಜನಿಕರು ಈ ಒಂದು ಡೆಂಗ್ಯೂ ಜ್ವರದಿಂದ ಆದಷ್ಟು ಏನಪ್ಪ ಅಂತಂದರೆ ದೂರ ಇರಬೇಕಂತೇಳಿ ಈಗಾಗಲೇ ಜಿಲ್ಲಾಡಳಿತ ಹಾಗೆ ಆರೋಗ್ಯ ಒಂದು ಇಲಾಖೆ ಕೂಡ ಈಗ ಸ್ಪಷ್ಟವಾದಂಥ ಒಂದು ಸಂದೇಶ ಕೂಡ ಹೇಳಿರ್ತಕ್ಕಂಥ. ಅಂದರೆ ಇವು ಡೆಂಗ್ಯೂ ಜ್ವರ ಅಂತಂದರೆ ಏನೋ ಒಂದು ಮಳೆಯಿಂದಾಗಿ ಸಾಕಷ್ಟು ಅಲ್ಲಿರ್ತಕ್ಕಂಥ ಸೊಳ್ಳೆಗಳಿಂದಾಗಿ ಏನೊಂದನ್ನು ಕಚ್ಚಿಸ್ಕೊಂಡಿದ್ದರಿಂದ ಈ ಒಂದು ಡೆಂಗ್ಯೂ ಜ್ವರ ಬರುತ್ತೆ. ಈಗಾಗಲೇ ಅದರಲ್ಲಿ ಅಕ್ಕಪಕ್ಕ ಮನೆಯಿಂದ ಏನೋ ಒಂದು ಸುತ್ತಮುತ್ತ ಇರತಕ್ಕಂಥ ಪ್ರದೇಶ ಏನಿರುತ್ತೆ ಆ ಪ್ರದೇಶದಲ್ಲಿ ಇರ್ತಕ್ಕಂಥ ಸ್ವಚ್ಛತೆಯನ್ನು ನಾವು ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ಈ ಡೆಂಗ್ಯೂ ಜ್ವರದಿಂದ ಸ್ವಲ್ಪ ದೂರ ಇರಬೇಕಂತೇಳಿ ಈಗಾಗಲೇ ಆರೋಗ್ಯ ಇಲಾಖೆ ಕೂಡ ಪ್ರಕಟಣೆ ಹೊರಡಿಸಿರ್ತಕ್ಕಂಥದ್ದು. ಅಂದರೆ ಈ ಒಂದು ಚಿಕಿತ್ಸೆ ಈಗಾಗಲೇ ಕಿಮ್ಸ್ ಆರ್‌ನಲ್ಲಿ ನೀಡ್ತಾ ಇರ್ತಕ್ಕಂಥದ್ದು. ಬಾಲಕ ಆದಷ್ಟು ಬೇಗ ರಿಕವರಿ ಆಗ್ತಾನೆ ಅಂತೇಳಿ ಇಲ್ಲಿರ್ತಕ್ಕಂಥ ಆರೋಗ್ಯ ಅಧಿಕಾರಿಗಳು ಕೂಡ ನಮಗೆ ತಿಳಿಸಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಸಂಗಮೇಶ್ ಸತ್ತಿಗೆರೆ, ಕರ್ನಾಟಕ ಟಿವಿ, ಹುಬ್ಬಳ್ಳಿ.